ಇವನು MBBS ಓದಿಲ್ಲ, ಆದ್ರೂ ಕ್ಯಾನ್ಸರ್ ಕಾಯಿಲೆನ ಗುಣಪಡಿಸ್ತಾನೆ. ಮಲೆ ಮಾದೇಶ್ವರ ಸ್ವಾಮಿನೇ ಇವನ್ ಮೈ ಮೇಲ್ ಬರ್ತಾನಂತೆ. ಅಮಾವಾಸ್ಯೆ ಪೂಜೆ, ಬಣ್ಣ ಬಣ್ಣದ ಕಥೆಯನ್ನ ಕಟ್ತಾ ಇದ್ದಂಥ ಇವನು ಕ್ಯಾನ್ಸರ್ ರೋಗ ನಿವಾರಿಸೋ ತಜ್ಞನಂತೆ. ಹಾಗಾದ್ರೆ ಅದ್ಯಾರಪ್ಪ? ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ರೋಗನ ವಾಸಿ ಮಾಡುವಂತಹ ಜಾದೂಗಾರ ಅಂದ್ರ? ಸ್ಟೋರಿ ನೋಡಿ. ಅಬ್ಬಬ್ಬಾ, ಅದೇನು ಪೋಸ್ ಅಂತೀರಾ? ಇವನಿಗೆ ಇವನೇ ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಇವನೇ ನೋಡಿ, ಡಾಕ್ಟರ್ ಓದಿಲ್ಲ ಅಂದ್ರೂ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಕೊಡುವ ಮಹಾ ಬುದ್ಧಿವಂತ. ಹೆಸರು ಮಾದೇಶ. ಇವನ ಹತ್ರ ಕ್ಯಾನ್ಸರ್ ಗುಣಪಡಿಸೋ ಪರಿಹಾರ ಯಾವುದು ಅನ್ನೋದು ನಿಮ್ ಪ್ರಶ್ನೆ ಅಲ್ವಾ? ಅದಕ್ಕೂ ಮುನ್ನ ಈ ವಿಡಿಯೋ ನೋಡ್ಬಿಡಿ. ಇಲ್ಲಿ ಹೀಗೆ ಭಕ್ತಿಯಿಂದ ಪೂಜೆ ಮಾಡ್ತವ್ ನೋಡಿ, ಇವನು ಅವನೇ ಮಾದೇಶ. ಪೂಜೆ ಮಾಡ್ತಿರೋದನ್ನ ನೋಡಿ ಬಹಳ ಒಳ್ಳೆ ಮನುಷ್ಯ ಅಂದ್ಕೋಬೇಡಿ, ಅಷ್ಟೊಂದು ಸಾಚ ಅಲ್ಲ ಈತ. ಮಾತಲ್ಲೇ ಮನೆ ಕಟ್ಟಿ ರೋಗವನ್ನೇ ಬಂಡವಾಳ ಮಾಡಿಕೊಂಡು ಮೈ ಮೇಲೆ ದೇವ್ರು ಬರುತ್ತೆ ಅಂತ ನಂಬಿಸಿ ಲಕ್ಷ ಲಕ್ಷ ಪೀಕಿರೋ ಖತರ್ನಾಕ್ ಅಸಾಮಿ. ನನ್ನ ಮೈ ಮೇಲೆ ಮಲೆ ಮಾದೇಶ್ವರ ಸ್ವಾಮಿ ಬರುತ್ತೆ ಅಂತ ಬಣ್ಣ ಬಣ್ಣದ ಕಥೆ ಕಟ್ಟಿ ಪೂಜೆ, ಅಮಾವಾಸ್ಯೆ ಹೋಮ ಅಂತ 7 ಲಕ್ಷ ಹಣ ಇಸ್ಕೊಂಡು ಮೋಸ ಮಾಡಿರೋ ನಯ ವಂಚಕ. ಮಂಜುನಾಥ್ ತಂದೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಮೈ ಮೇಲೆ ದೇವರು ಬರುತ್ತೆ, ಪೂಜೆಗೆ 50,000 ರೂಪಾಯಿ ಬೇಕು ಅಂತ ಆರೋಪಿ ಅಂದಿದ್ದ. ಕ್ಯಾನ್ಸರ್ ಗುಣಪಡಿಸ್ತೀನಿ ಅಂತ ಮಾದೇಶ ಭರವಸೆ ನೀಡಿದ್ದ. ದುಡ್ಡಿಲ್ಲ ಅಂದಾಗ ಮಾದೇಶ 10% ಮಂಜುಗೆ ಸಾಲ ಕೊಡಿಸಿದ್ದ. ಮಾದೇಶ್ವರ ಬೆಟ್ಟಕ್ಕೆ ರಾತ್ರಿ ಕರೆದೊಯ್ದು ದೇವರು ಬಂದಂತೆ ನಾಟಕವಾಡಿದ್ದಾನೆ. ನಂತರ ಮಂಜುನಾಥ್ ತಂದೆ ಗುಣವಾಗಿದ್ದಾಗ ಮನೆ ಬದಲಾಯಿಸಬೇಕೆಂದು ಮತ್ತೊಂದು ಕಥೆ ಕಟ್ಟಿದ್ದಾನೆ. ಮಂಜುನಾಥ್ಗೆ ಬ್ಯಾಂಕ್ನಲ್ಲಿಯೇ ಲೋನ್ ಮಾಡಿ EMI ನಾನೇ ಕಟ್ತೀನಿ ಅಂತ ಮಾದೇಶ ಹೇಳಿದ್ದ. ಮತ್ತೆ 1 ಲಕ್ಷ ಹಣ ಪಡೆದು ವಂಚಿಸಿದ್ದ. ಕ್ಯಾನ್ಸರ್ ಗುಣಮುಖವಾಗದಿದ್ದಾಗ ಮದುವೆ ಆಗಿದೆ, ದೇವರು ಬರ್ತಿಲ್ಲ ಅಂತ ಕಥೆ ಕಟ್ಟಿದ್ದಾನೆ. ಮಂಜುನಾಥ್ನಿಂದ ಆರೋಪಿ ಹಂತ ಹಂತವಾಗಿ 7 ಲಕ್ಷ ಹಣವನ್ನ ಪಡೆದಿದ್ದಾನೆ. ಮಾದೇಶ್ ಅನ್ನೋರು ನಮ್ಮ ಕಾಲೇಜ್ ಸೀನಿಯರು, ಮೊದಲು ಸೀನಿಯರಾಗಿ ಪರಿಚಯ ಆಗಿದ್ದು. ಮಂತ್ರ ನನಗೆ ದೇವ್ರು ಬರುತ್ತೆ ಮೈ ಮೇಲೆ ಅಂತೇಳಿ ನಂಬಿಸಿ ನನ್ನ ಕರ್ಕೊಂಡು ಕಾಡುಗಳೆಲ್ಲ ಸುತ್ತಿಸಿ ದೇವ್ರು ಬರುತ್ತೆ ಅಂತೇಳಿ ಆಗಾಗ ನನ್ನ ಹತ್ರ ಇವತ್ತು ಗಂಟ ಸುಮಾರು ಒಂದು 7 ಲಕ್ಷದ ಗಂಟ ಅವ್ರ ಕಡೆಯಿಂದ ನನಗೆ ಹಣ ಬರಬೇಕಿದೆ. ಪೂಜೆಗಂತ ಹೇಳಿ ಒಂದ್ಸತಿ 3 ಲಕ್ಷ, 1,50,000 ಬಡ್ಡಿಗಂತ 10% ಬಡ್ಡಿಗಂತ ಅವರೇ ಬಡ್ಡಿ ಕೊಟ್ಟು ಆ ದುಡ್ಡು ನಿಸ್ಕೊಂಡು ಆ ಥರ ನಾನು ತುಂಬ ಮೋಸ ಹೋಗಿದ್ದೀನಿ ಅವ್ರ ಕಡೆಯಿಂದ. ಯಾವಾಗ ಇದ್ರೂ ದೇವ್ರು ಮೈ ಮೇಲೆ ಬರುತ್ತೆ ನನಗೆ, ನಿಮ್ಮ ಮನೆಯವ್ರಿಗೆ ತೊಂದರೆ ಆಗುತ್ತೆ, ಅದನ್ನೇ ಹೇಳಿ 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 ಯಾವಾಗಲೂ ಎದುರಿಸೋರು. ಲಕ್ಷಗಟ್ಟಲೆ ಸಾಲ ಮಾಡಿ ಮಾದೇಶ ಕೊಟ್ಟಿದ್ದ ಹಣಕ್ಕೆ ಮಂಜುನಾಥ್ ತಾನೇ EMI ಕಟ್ಟಿದ್ದ. EMI ಕಟ್ಟು ಅಂದಿದ್ದಕ್ಕೆ ಮಾದೇಶ ಹಾಗೂ ಇವನ ತಮ್ಮ ಮಧು ಮಂಜುನಾಥ್ ಮನೆಯವರಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ಸದ್ಯ ಇಬ್ಬರು ಆರೋಪಿಗಳ ವಿರುದ್ಧ ಬ್ಯಾಟರಾಯನಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಅದೇನೇ ಹೇಳಿ, ಮೈ ಮೇಲೆ ದೇವರು ಬಂದು ಕ್ಯಾನ್ಸರ್ ಗುಣ ಆಗತ್ತೆ ಅನ್ನೋದಾದ್ರೆ ಇಷ್ಟೊಂದು ಆಸ್ಪತ್ರೆಗಳು ಯಾಕೆ ಬೇಕಿತ್ತು ಅಲ್ವಾ? ಜನ ಇನ್ನಾದ್ರೂ ಇಂಥ ವಂಚಕರನ್ನ ನಂಬುವ ಮುನ್ನ ಯೋಚನೆ ಮಾಡಿ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.